ದೇಶದಲ್ಲಿ ಅನೇಕ ಹಲವಾರು ಘಟನೆಗಳು ನಡೀತಾ ಇದ್ದಾವೆ. ಅದರಂತೆ ಇವತ್ತಿನ ವಿಶೇಷವಾಗಿರುವಂತಹ ವ್ಯಾಲೆಂಟೈನ್ ಡೇ ಪ್ರೇಮಿಗಳ ದಿನಾಚರಣೆ ಕುರಿತಾಗಿ ನಾವು ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾದಂಥ ಮುತಾಲಿಕ್ ದೇಸಾಯಿ ಅವ್ರ ಜೊತೆ ನಾವು ಮಾತಾಡೋಣ. ಸರ್, ಇವತ್ತು ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ವಿರುದ್ಧವಾಗಿಯೂ ತಾವು ಪ್ರತಿ ವರ್ಷ ಒಂದು ವಿರೋಧಿತವಾಗಿ ಅವನ್ನ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಏನು ಯಾವ ರೀತಿ ನೋಡ್ತಾರೆ ಸರ್? ಇವತ್ತು ಪ್ರೇಮಿಗಳ ದಿನಾಚರಣೆ ಪ್ರೇಮ ಮಾಡಬಾರದು ಅಂತ ನಾವೆಲ್ಲೂ ಹೇಳಿಲ್ಲ. ಪ್ರೀತಿ ಪ್ರೇಮ ಅನ್ನುವಂಥದ್ದು ಅದಕ್ಕೆ ದಿನ ಇಲ್ಲ, ದಿವಸ ಇಲ್ಲ, ಅದಕ್ಕೆ ನಿರಂತರವಾದಂಥ ಆ ಪ್ರೀತಿ ಪ್ರೇಮ ಅನ್ನುವಂಥದ್ದು. ಈ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಅನ್ನುವಂಥ ದಿನ ಇದು ಡೇಂಜರಸ್ ಡೇ. ಇದು ಇಲ್ಲಿ ವ್ಯವಸ್ಥಿತವಾಗಿ ಹೆಣ್ಣು ಮಕ್ಕಳನ್ನ ವಿದ್ಯಾರ್ಥಿನಿಯರನ್ನ ಗಿಫ್ಟ್ ಕೊಟ್ಟು ಮೋಸ ಮಾಡಿ ಇದರಲ್ಲಿ ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ, ಮಲ್ಟಿ ನ್ಯಾಷನಲ್ ಕಂಪನಿಗಳ ಪ್ರಾಡಕ್ಟ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಈ ವ್ಯಾಲೆಂಟೈನ್ಸ್ ಡೇ ಹಿಂದೆ. ಸೊ ಅದಕ್ಕೆ ನಾವು ಇದನ್ನ ವಿರೋಧ ಮಾಡ್ತಾ ಬಂದಿದ್ದೀವಿ. ನಾಟ್ ಓನ್ಲಿ ವಿರೋಧ, 50% ತಡೆದಿದ್ದೇವೆ. ಪೋಷಕರಿಗೆ ಗೊತ್ತಾಗಿದೆ ವ್ಯಾಲೆಂಟೈನ್ಸ್ ಡೇಯ ಅನಾಹುತ ಗೊತ್ತಾಗಿದೆ. ಅತ್ಯಾಚಾರಗಳು, ಅಪಹರಣಗಳು, ಕೊಲೆಗಳು ಈ ವ್ಯಾಲೆಂಟೈನ್ಸ್ ಡೇ ದಿನಾನೇ ಆಗತ್ತೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಹೆಚ್ಚು ಡ್ರಗ್ ಮಾರಾಟ ಆಗತ್ತೆ. ಇವತ್ತು ಎಲ್ಲಕ್ಕಿಂತ ಹೆಚ್ಚು ವೈನ್ ಮಾರಾಟ ಆಗತ್ತೆ. ಒಂದು ಹೂವಿನ ಬೆಲೆ 5 ರೂಪಾಯಿ ಇದ್ದಿದ್ದು ಇವತ್ತು 500 ರೂಪಾಯಿ ಹೂವಿನ ಬೆಲೆ ಆಗತ್ತೆ. ಸೊ ಈ ರೀತಿಯ ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಪ್ರೀತಿ ಪ್ರೇಮ ವ್ಯಾಲೆಂಟೈನ್ಸ್ ಡೇ ಅಲ್ಲ, ಇದು ಅನಾಹುತ ಡೇ. ಇದು ಹಾಗಾಗಿ ನಾವು ಇದನ್ನ ವಿರೋಧ ಮಾಡಿದೀವಿ ಅಂತನ್ನುವಂತಾದ್ರೆ ಇವತ್ತೇ ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ ಲವ್ ಜಿಹಾದ್ 2ನೇಯ ಪುಸ್ತಕವನ್ನ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಪುಲ್ವಾಮಾ ಗಲಾಟೆ ಆಗಿ ಬ್ಲಾಸ್ಟ್ ಆಗಿ ಇವತ್ತು 6ನೇ ವರ್ಷ. ಇವತ್ತು ಆ ಪುಲ್ವಾಮಾದಲ್ಲಿ ಸತ್ತಂತ ಯೋಧರನ್ನ ನಾವು ನೆನಪು ಮಾಡ್ಕೊಳ್ಳುವಂತಹ ಇವತ್ತು ಅತ್ಯಂತ ಒಂದು ಇವತ್ತಿನ ದುಃಖದ ದಿನ, ನೋವಿನ ದಿನ. ಸೊ ಇಂಥ ದಿನ ನಮ್ಮ ದೇಶದ ಸುರಕ್ಷತೆಗೆ, ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಇವತ್ತು ಲವ್ ಜಿಹಾದ್ ಪುಸ್ತಕವನ್ನ ಬಿಡುಗಡೆಯನ್ನು ಮಾಡಿದೆ. ಸರ್, ಈ ಲವ್ ಜಿಹಾದ್ ಪುಸ್ತಕವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಈಗಿನ ಯುವಕರುಗಳಿಗೆ ತಾವು ಹಂಚಬೇಕು ಅಂತ ಅನಿಸ್ತಿದ್ದೀನಿ. ಏನ್ ಸಂದೇಶವನ್ನು ಸಾರ್ಲಿಕ್ಕೆ ಹೋಗ್ತಾ ಇದ್ದೀರಿ? ಲವ್ ಜಿಹಾದ್ ಮೂಲಕ ಮಹಿಳೆಯರನ್ನ ಮತಾಂತರ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸಬೇಕಾಗಿದೆ. ನಮ್ಮ ದೇಶದಲ್ಲಿ ಮಾತ್ರ ದೇವೋಭವ, ಒಂದು ಸ್ತ್ರೀಯನ್ನ ದೇವರ ಸಮಾನದಲ್ಲಿ ನೋಡಿದಂತಹ ನಮ್ಮ ದೇಶ ಇದು. ಆ ಸ್ತ್ರೀಯನ್ನೇ ಇವತ್ತು ಭೋಗ ವಸ್ತು, ಸ್ತ್ರೀಯನ್ನೇ ಕೊಲೆ ಮಾಡುವಂತ, ಸ್ತ್ರೀಯನ್ನೇ ಮತಾಂತರ ಮಾಡುವಂತ, ಬುರ್ಕ ಹಾಕುವಂತ ಏನು ಪ್ರಯತ್ನ ನಡೀತಾ ಇದೆಯಲ್ಲ, ಷಡ್ಯಂತ್ರ ಇದೆಯಲ್ಲ, ಅದರ ವಿರುದ್ಧ ಮಹಿಳೆಯರು ನಿರ್ಭಯವಾಗಿ ಓಡಾಡಬೇಕು. ಮಹಿಳೆಯರು ಭಯಮುಕ್ತವಾಗಿ ಕಾಲೇಜ್ಗೆ ಹೋಗ್ಬೇಕು, ಶಾಲಾ ಕಾಲೇಜ್ಗಳು ಹೋಗ್ಬೇಕು, ಪೇಟೆಗೆ ಹೋಗ್ಬೇಕು, ಎಲ್ಲಿ ಬೇಕಾದಲ್ಲಿ ವಿಹಾರ ಭಯಮುಕ್ತವಾಗಿ ಆಗ್ಬೇಕು ಅಂತನ್ನುವಂಥ ದೃಷ್ಟಿಕೋನ ನಮ್ದಿದೆ. ಹಾಗಾಗಿ ನಾವು ಕರ್ನಾಟಕದಲ್ಲಿ ಇದನ್ನ ಮನೆ ಮನೆಗೆ ತಲುಪಿಸುವಂತ ಪ್ರಕ್ರಿಯೆ, 100 ಕಡೆಗೆ ತ್ರಿಶೂಲ ದೀಕ್ಷಾ ಮಾಡೋರಿದೆ. ತ್ರಿಶೂಲ ದೀಕ್ಷಾದ ಮೂಲಕ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ನಾವು ಮಾಡೋರಿದೆ. ಧೈರ್ಯದಿಂದ ಈ ದೇಶದಲ್ಲಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಹಿಳೆಯರಿಗೆ ಒಂದು ಸಂದೇಶವನ್ನ ಇವತ್ತಿನ ಈ ಕಾರ್ಯಕ್ರಮವನ್ನು ಯೋಜನೆ. ಸರ್, ಇವಾಗ ತಾವು ತ್ರಿಶೂಲವನ್ನು ದೀಕ್ಷೆ ನೀಡ್ತಾ ಇದ್ರೆ, ಎಲ್ಲೋ ನೈತಿಕೇರಿ ಪೊಲೀಸವನ್ನ ತಾವು ಸ್ಥಾಪನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ದೇಶದಲ್ಲಿ. ಕಾನೂನು, ಪೊಲೀಸರು ಮತ್ತು ಜನಪ್ರತಿನಿಧಿಗಳು ವಿಫಲಾದಾಗ, ಫೇಲ್ ಆದಾಗ ಸಮಾಜದ ಕರ್ತವ್ಯ, ನಮ್ಮ ಸಂಘಟನೆಯ ಕರ್ತವ್ಯ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ರಕ್ಷಣೆ, ಮಹಿಳೆಯರು ಇವತ್ತು ಆಗ್ತಾ ಇರುವಂತಹ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಇದೆ. ಪೊಲೀಸರು ವಿಫಲಾಗಿದ್ದಾರೆ, ಜನಪ್ರತಿನಿಧಿಗಳು ವಿಫಲಾಗಿದ್ದಾರೆ, ಕಾನೂನು ಕೂಡ ವಿಫಲ ಆಗಿದೆ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಇದನ್ನು ನೈತಿಕ ಪೊಲೀಸ್ಗಿರಿ ಅಂತನ್ನುವಂಥದ್ದೇನು ಮಾಡ್ತಾ ಇಲ್ಲ, ನಮ್ಮ ಕರ್ತವ್ಯದ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ತ್ರಿಶೂಲ ದೀಕ್ಷಾ ಕೊಡೋರು ನಾವು ಧೈರ್ಯ ತುಂಬಗೋಸ್ಕರ, ಸುರಕ್ಷತೆಗೋಸ್ಕರ, ಮಹಿಳೆಯರ ಸುರಕ್ಷತೆಗೋಸ್ಕರ ತ್ರಿಶೂಲ ದೀಕ್ಷಾ ಕೊಡ್ತಾ ಇದ್ವಿ. ಯಾರನ್ನೋ ಕೊಲ್ಲಬೇಕು ಅಂತಲ್ಲ, ಅವರ ಆತ್ಮರಕ್ಷಣೆ, ಅವ್ರು ಸಾಯ್ತಾ ಇದಾರಲ್ಲ, ಕೊಚ್ಚಿ 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 ಕೊಲ್ತಾ ಇದಾರಲ್ಲ. ಸೊ ಅದರ ವಿರುದ್ಧ ಮಹಿಳೆಯರು ಪ್ರತಿಭಟನೆ ಮಾಡಬಾರ್ದ?
ಸೊ ಆ ಹಿನ್ನೆಲೆಯಲ್ಲಿ ನಾವು 100 ಕಡೆಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಸರ್, ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಗಲಭೆದ ಕುರಿತಾಗಿ ಈಗಾಗಲೇ ಉದಯಗಿರಿ ಒಂದು ಘಟನೆಯನ್ನು ನಡೀತಾ ಇದೆ. ಈ ಘಟನೆಗೆ ಯಾವ ರೀತಿ ಶ್ರೀರಾಮ್ ಸೇನೆ ನೋಡ್ತಾ ಇದೆ? ಮುತಾಲಿಕ್ ಅವರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ನಾನು ಮೈಸೂರು ಭೇಟಿಗೆ ಹೋಗ್ತಾ ಇದ್ದೀನಿ. ಉದಯಗಿರಿ ಅನ್ನುವಂಥ ತನ್ವೀರ್ ಸೇಠ್ ಕ್ಷೇತ್ರದಲ್ಲಿ ಇವತ್ತು ಗಲಭೆ ಮೊದಲೇದಲ್ಲ, ಕೊನೆಯದ್ದೂ ಅಲ್ಲ. ನಿರಂತರವಾಗಿ ಅದೇ ಕ್ಷೇತ್ರದಲ್ಲಿ ರಾಜು ಅನ್ನುವಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಯ್ತು. ಅಲ್ಲಿ ನಡೆದಂತ ಗಲಭೆಗಳಾಯ್ತು. ಗಲಭೆಯ ಸಮಯದಲ್ಲಿ ಸುಮಾರು 300 ಜನ PFI ಇರ್ಬೋದು, ಮುಸ್ಲಿಂ ಗುಂಡಗಳ ಕೇಸನ್ನ ಈ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಳ್ಳುತ್ತೆ. ಈ ಕಾಂಗ್ರೆಸ್ಗೆ ಏನಾದ್ರೂ ಮಾನ ಮರ್ಯಾದೆ, ನಾಚಿಕೆ, ದೇಶದ ಸುರಕ್ಷತೆ, ಸಮಾಜದ ಸುರಕ್ಷತೆ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ, ಏನೂ ಇಲ್ಲ ಇವರಿಗೆ. ಇವರಿಗೆ ಮುಸ್ಲಿಂ ಓಟ್ ಬೇಕಷ್ಟೇ, ಅಧಿಕಾರ ಬೇಕಷ್ಟೇ ಇವರಿಗೆ. ಈ ದೇಶದ ಕಾನೂನು ಸುರಕ್ಷತೆ ಮಾಡುವಂತ, ಒಳಗಡೆ ಆಂತರಿಕವಾಗಿ ಸುರಕ್ಷತೆ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವರಿಗೆ ಲೆಕ್ಕಕ್ಕಿಲ್ಲ. ಪೊಲೀಸರು ಕೇಸ್ ಹಾಕಿದ್ದಾರೆ, ಸೋಮೋಟಿವ್ ಕೇಸ್ ಹಾಕಿದ್ದಾರೆ, ಅದನ್ನೇ ವಾಪಸ್ ತಗೊಳ್ತಾರೆ. ಪೊಲೀಸರ ಮೇಲೆ ಕಲ್ಲೆಸೆದಿದ್ದಾರೆ, ಪೊಲೀಸರ DCP ವಾಹನ ಮೇಲೆ ಕಲ್ಲೆಸೆದಿದ್ದಾರೆ, ಕಚೇರಿಗಳ ಮೇಲೆ ಕಲ್ಲೆಸಿದ್ದಾರೆ. ಅಂಥವ್ರ ಕೇಸನ್ನು ವಾಪಸ್ ತಗೊಳ್ಳುವಂತ ನೀಚ ನಿರ್ಲಜ್ಜ ಕಾಂಗ್ರೆಸ್ನವರು ಕುಮ್ಮಕ್ಕು ಕೊಡ್ತಾ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಉದಯಗಿರಿಯ ಘಟನೆ ಇದು ಸಂವಿಧಾನ ವಿರೋಧಿ. ಈ ದೇಶ ಪಾಕಿಸ್ತಾನ ಅಲ್ಲ, ಇದು ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂತಹ ಸಂವಿಧಾನದ ಮೂಲಕ ಈ ದೇಶ ನಡೀತಾ ಇದೆ ಅಂತ ಅನ್ನೋದು ಮುಸ್ಲಿಂ ಗುಂಡಾಗಳಿಗೆ, ಅಲ್ಲಿಯ MLA ತನ್ವೀರ್ ಸೇಠ್ ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇದು ಸಂವಿಧಾನ ಪ್ರಜಾಪ್ರಭುತ್ವವಾದಂತಹ ದೇಶ. ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾ ಇದ್ದಾರೆ ನೀವು. ಸೊ ನಿಮಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಬೇಕಾದಷ್ಟು ಮಾರ್ಗಗಳಿದಾವೆ. ಕಲ್ಲು ಅಲ್ಲ, ಬೆಂಕಿ ಅಲ್ಲ, ಗಲಭೆ ಅಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಈ ದೇಶ ಶರಿಯಾ ಮೇಲೆ ನಡೀತಾ ಇದೆಯಲ್ಲ, ಸಂವಿಧಾನ ಮೇಲೆ ನಡೀತಾ ಇದೆ ಅಂತನ್ನುವಂಥದ್ದು ಅಲ್ಲಿಯ ಆ ತನ್ವೀರ್ ಸೇಠ್ ಮತ್ತು ಕಾಂಗ್ರೆಸ್ನವರು ಅರ್ಥಕೊಳ್ಬೇಕು ಅಂತನ್ನುವಂಥದ್ದು ಹೇಳ್ತಾರೆ. ನೀವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ, ಹಿಂದೂ ಪರ ಸಂಘಟನೆಗಳ ಮೇಲೆ ಏನು ಕೇಸ್ಗಳದಾವ ಅದನ್ನು ಅಮಾಯಕರ ಕೇಸ್ ಅದು ಯಾವ ರೀತಿ ಅವ್ರನ್ನ ಪರಿಗಣಿಸಿದ್ದಾರೆ, ನಮಗೂ ಅದೇ ರೀತಿ ಪರಿಗಣಿಸ್ರಿ ಅಂತಂದು. ನೋಡಿ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಕೇಸನ್ನು ವಾಪಸ್ ತಗೊಳ್ಳೋದಲ್ಲ, ಹಿಂದೂಗಳ ಮೇಲೆ ಇನ್ನೂ ಕೇಸ್ ಹಾಕ್ತಾರ. ನನ್ನ ಮೇಲೆ 116 ಕೇಸ್ ಹಾಕಿದ್ದಾರೆ ಈ ಕಾಂಗ್ರೆಸ್ನವರು ಪ್ಲಸ್ BJP ಅವರು ಕೂಡ. ಸೊ ಇವರಿಗೆ ಹೋರಾಟ, ಪ್ರಾಮಾಣಿಕತೆ, ಹಿಂದೂಗಳ ಸುರಕ್ಷತೆ ಕಾಂಗ್ರೆಸ್ನವರಂತೂ ಇಲ್ಲೇ ಇಲ್ಲ. ಹಾಗಾಗಿ ಇವರಂತೂ ವಾಪಸ್ ತಗೊಳ್ದಲ್ಲ, ಮುಸ್ಲಿಮರದ್ದು ವಾಪಸ್ ತಗೊಳ್ತಾರೆ, ಮುಸ್ಲಿಮರ ಸುರಕ್ಷತೆ ನಿಂತ್ಕೊಳ್ತಾರೆ, ಮುಸ್ಲಿಮರ ಪರವಾಗಿ ನಿಂತ್ಕೊಳ್ತಾರೆ ಇವರು ಕಾಂಗ್ರೆಸ್ನವರು. ಹಾಗಾಗಿ ಇವರಂತೂ ಹಿಂದೂಗಳ ಕೇಸನ್ನು, ಹಿಂದೂಗಳ ಅಮಾಯಕರಾಗಿ ಕಾಣಂಗಿಲ್ಲ. ಅಮಾಯಕರಿರ್ಲಿ ಅಥವಾ ಯಾವುದೇ ಹಿಂದೂಗಳ ಪರವಾಗಿ ಹೋರಾಟ ಮಾಡುವಂತವ್ರು ಇರ್ಲಿ, ಅವ್ರ ಮೇಲೆ ಕೇಸ್ ಹಾಕೋದೆ. ಗೋ ರಕ್ಷಣೆ ಮಾಡ್ತಾರ, ಗೋವುಗಳನ್ನ ಕಟುಕರ ಕಡೆಯಿಂದ ಹಿಡಿದು ತಂದು ಪೊಲೀಸ್ಗೆ ಒಪ್ಪಿಸಿದ್ರೆ ಹಿಂದೂಗಳ ಮೇಲೆ ಕೇಸು. ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿದರೆ ಹಿಂದೂಗಳ ಮೇಲೆ ಕೇಸು. ಮತಾಂತರವನ್ನ ತಡೆದ್ರೆ ಹಿಂದೂಗಳ ಮೇಲೆ ಕೇಸು. ಸೊ ಇದು ಕಾಂಗ್ರೆಸ್ಸಿನ ನೀತಿ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನ ಬದಲಾಯಿಸ್ಕೊಳ್ಬೇಕು. ಈಗಾಗಲೇ ನೀವು ಇಡೀ ದೇಶದಲ್ಲಿ ಕಸದ ತೊಟ್ಟಿಗೆ ಹೋಗಿದ್ದೀರಿ, ಇನ್ನಷ್ಟು ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗ್ತೀರಿ ಅಂತನ್ನುವಂಥದ್ದು ಈ ಹಿಂದೂಗಳ ವಿರೋಧಿ ನೀತಿಯ ನಿಮ್ಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ನಾನು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೊನೆಯದಾಗಿ ಏನ್ ಹೇಳ್ಬೇಕು? ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೂಗಳು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಸಿಗೆ, ಬರೇ ಮುಸ್ಲಿಮರಿಂದ ಮಾತ್ರ ಗೆದ್ದಿಲ್ಲ. ಈಗ ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಹಾಲನ್ನು ಕುಡಿತಾರೆ, ಆಕಳ ಹಾಲನ್ನು ಕುಡಿತಾರೆ. ಆಕಳನ್ನ ಕಡಿಯುವಂತವ್ರನ್ನ ತಡೆಯುವಂತಹ ಪ್ರಕ್ರಿಯೆ ಕಾನೂನಿದೆ. ಲವ್ ಜಿಹಾದ್ ವಿರುದ್ಧ ಕಾನೂನಿದೆ, ಮತಾಂತರದ ವಿರುದ್ಧ ಕಾನೂನಿದೆ. ಇದನ್ನ ಎಲ್ಲರಿಗೂ ಸಮಾನವಾಗಿ ಡಾಕ್ಟರ್ ಅಂಬೇಡ್ಕರ್ ಒಂದು ಸಂವಿಧಾನ ಏನ್ ಹೇಳುತ್ತೆ ಅದರ ಪ್ರಕಾರ ನಡ್ಕೊಳ್ಳಿ. ಮುಸ್ಲಿಂ ತುಷ್ಟೀಕರಣ ಮಾಡುವಂತದ್ದು ನಿಲ್ಲಿಸಿ ಅಂತನ್ನುವಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ. ಧನ್ಯವಾದ ಸರ್, ನಮ್ಮ ಜೊತೆ ಮಾತಾಡಿದಕ್ಕೋಸ್ಕರ. ಇದಾಗಿತ್ತು ಶ್ರೀರಾಮ್ ಸೇನೆ ಮುಖ್ಯಸ್ಥರಾದಂತಹ ಮುತಾಲಿಕ್ ದೇಸಾಯಿ ಅವರ ಮಾತು. ಈಗಾಗಲೇ ಸರ್ಕಾರಕ್ಕೆ ಎಚ್ಚೆತ್ತು ಕೊಟ್ಟಿದ್ದಾರೆ, ಹಿಂದೂಗಳ ಪರವಾಗಿ ನಿಲ್ಲಬೇಕು ಸರ್ಕಾರ, ಹಿಂದೂಗಳಷ್ಟೇ
ಮುಸ್ಲಿಮ್ಸ್ ಅಷ್ಟೇ ಮತಗಳನ್ನು ನೀಡಿಲ್ಲ, ಹಿಂದೂಗಳೂ ನಿಮ್ಮ ಸರ್ಕಾರಕ್ಕೆ ಮತ ನೀಡಿ ನಿಮ್ಮ ಸರ್ಕಾರವನ್ನು ರಚನೆಗೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ತಿಳಿದ್ದಾರೆ. ಅದೇ ರೀತಿ ಈ ಸರ್ಕಾರವನ್ನು ಯಾವ ರೀತಿ ಈ ಎಲ್ಲಾ ಪ್ರಕರಣಗಳನ್ನು ನೋಡಲಿದೆ ಮತ್ತು ಹಿಂದೂಪರ ಸಂಘಟನೆಗಳು ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಲಿದೆ ಅದನ್ನು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.